ಎಲ್ರಿಗೂ ಶುಭೋದಯ. ನನ್ನ ಹೆಸರು ಬಂದು ಪ್ರಜ್ವಲ್ ಅಂತ. ನಾನು ವ್ಯಾನ್ಗೋದ ಒಂದು ಪಾರ್ಟ್ ಆಫ್ ಮೆಂಬರು. ಸೊ ವ್ಯಾನ್ಗೋ ಬಂದ್ಬಿಟ್ಟು ಇದೊಂದು ಆರ್ಟ್ ಶೋ. ನೀವಿಲ್ಲಿ ನಿಮ್ಮ ಎಮೋಷನ್ಸ್ಗಳನ್ನ ಬಂದ್ಬಿಟ್ಟು ಫೀಲ್ ಮಾಡ್ಕೋಬಹುದು. ಇದು ಫೇಮಸ್ ಆರ್ಟಿಸ್ಟ್ ವ್ಯಾನ್ಗೋ ಅಂತ. ವ್ಯಾನ್ಗೋ ಅವರು ಅವರ ಫಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು 20 years ಅಲ್ಲಿ. ಅವ್ರಿಗೆ 27 years ಅಲ್ಲಿ ಅವ್ರಿಗೆ ಆರ್ಟ್ ಮೇಲೆ ಇಂಟ್ರೆಸ್ಟ್ ಬಂದಿದ್ದು 27 years ಅಲ್ಲಿ. ಅದಾದ್ಮೇಲೆ ಅವರೊಂದು ಪ್ರಾಬ್ಲಮ್ ಇಂದ ಮೆಂಟಲ್ ಅಸೈಲೇಷನ್ ಇಂದ ಬಳಲ್ತಾ ಇದ್ರು. ಸೊ ಆ ಟೈಮಲ್ಲಿ ಅವ್ರಿಗೆ ಅವ್ರ ಸಹೋದರ ಮತ್ತೆ ಅವರ ಪೋಸ್ಟ್ ಮ್ಯಾನ್ ಅಂತ ಅವ್ರ ಫ್ರೆಂಡ್ ಬಿಟ್ಬಿಟ್ಟು ಬೇರೆ ಯಾರು ಇರ್ಲಿಲ್ಲ ಅವ್ರಿಗೆ ಫ್ರೆಂಡ್ಸ್ ಬಂದು. ಆ ಟೈಮಲ್ಲಿ ಅವ್ರೇನ್ ಅನ್ಕೊಂಡ್ರು ಅಂದ್ರೆ ನನ್ನ ವಿಷುನ ಒಂದು ಪ್ರಾಬ್ಲಮ್ ಅಂತ ತಗೊಳ್ದೆ ಒಂದು ಪಾಸಿಟಿವ್ ಎನರ್ಜಿ ಆಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವಾಗ ಅವ್ರ ಆರ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ರು. ಅವ್ರ ಫಸ್ಟ್ ಪೇಂಟಿಂಗ್ ಬಂದ್ಬಿಟ್ಟು ಆಲ್ಮಂಡ್ ಬ್ಲಾಸಮ್ಸ್ ಬಂದ್ಬಿಟ್ಟು ಅವ್ರ ಫೇಮಸ್ ಪೇಂಟಿಂಗು. ಅದಾದ್ಮೇಲೆ ಅವರು ಅವ್ರ ತಮ್ಮದೇ ಆದ ಸೆಲ್ಫ್ ಪೋರ್ಟ್ರೇಟ್ ನ ಮಾಡಿದ್ರು. ಅದಾದ್ಮೇಲೆ ಅವ್ರು ಬಂದ್ಬಿಟ್ಟು ಅವ್ರ ಮನೆ ಸಿಚುವೇಶನ್ ಅಲ್ಲಿ ಅವ್ರು ಆ ಟೈಮಲ್ಲಿ ಯಾವ ರೀತಿ ಊಟಗಳನ್ನ ತಿಂತ ಇದ್ರು. ಸೊ ಇದನ್ನು ಒಂದು ಕಲೆ ಆಗ್ಬಿಟ್ಟು ತೋರಿಸ್ಬೋದಲ್ಲ ನಮ್ ಜನರಿಗೆ ಅಂತ ಹೇಳ್ಬಿಟ್ಟು ಅವ್ರದೇ ಫ್ಯಾಮಿಲಿಲಿ ಕೂತ್ ಊಟ ಮಾಡ್ತಾ ಇರೋದನ್ನ ಒಂದು ಪೇಂಟಿಂಗ್ ಮಾಡಿದ್ರೆ. ಅದು ಬಂದ್ಬಿಟ್ಟು ಪೊಟಾಟೋ ಈಟರ್ಸ್ ಅಂತ. ಅವ್ರೊಂದ್ಸರಿ ವರ್ಲ್ಡ್ ಟೂರ್ಗೆ ಹೋದಾಗ ಅವರು ಒಂದು ಸೆಕ್ಸ್ ವರ್ಕರ್ನ ಮೀಟ್ ಮಾಡ್ಬಿಟ್ಟು ಅವ್ರು ಹೇಳ್ತಾರೆ ಇವ್ರ ಲೈಫ್ನ ಒಂಥರ ಕಲೆಯಾಗಿ ತೋರಿಸ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರ ನೆಕೆಂಡ್ ಪ್ಯಾರಿಸ್ಗೆ ಹೋದಾಗ ಆ ಟೈಮಲ್ಲಿ ಒಂದು ಇದು ಮಾಡ್ತಾರೆ. ಅದಾದ್ಮೇಲೆ ಅವ್ರ ನೆಕ್ಸ್ಟ್ ಪೇಂಟಿಂಗ್ ಬಂದ್ಬಿಟ್ಟು ಬೆಡ್ರೂಮ್ದು, ಅಂದ್ರೆ ಅವ್ರ ಸೆಲ್ಫ್ ಬೆಡ್ರೂಮ್, ಅಂದ್ರೆ ಅವ್ರ ಬೆಡ್ರೂಮ್ ಯಾವ ತರ ಇತ್ತು, ಇದನ್ನು ಒಂದು ಕಲೆ ತರ ತೋರಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬೆಡ್ರೂಮ್ದೆ ಅವ್ರ ಸೆಲ್ಫ್ ಪೋರ್ಟ್ರೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಅವ್ರ ಕ್ಲೋಸ್ ಫ್ರೆಂಡ್, ಅಂದ್ರೆ ಅವ್ರು ಆ ಟೈಮಲ್ಲಿ ಇದ್ದಾಗ ಯಾರು ಜಾಸ್ತಿ ಜನ ಸೇರ್ತಾ ಇರ್ಲಿಲ್ಲ, ಅವ್ರಿಗೆ ಒಬ್ಬರೇ ಬೆಸ್ಟ್ ಫ್ರೆಂಡ್ ಬಂದ್ಬಿಟ್ಟು ಪೋಸ್ಟ್ ಮ್ಯಾನ್ ಅಂತ. ಪೋಸ್ಟ್ ಮ್ಯಾನ್ ಅವರು ಅವ್ರಿಗೆ ಇರೋ ಎಲ್ಲ ದಾಖಲೆಗಳನ್ನ ಅವ್ರಿಗೇನಾದ್ರು ಯಾರಿಗಾದ್ರು ಮಾಹಿತಿ ಸೆಂಡ್ ಮಾಡ್ಬೇಕಂದ್ರೆ ಅದೊಂದೇ ಅವ್ರು ಸೆಂಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಒಬ್ಬರೇ ಇದ್ದಿದ್ದು ಅವ್ರ ಪೋಸ್ಟ್ ಮ್ಯಾನ್ ಅಂತ. ಅದ್ ಬಂದ್ಬಿಟ್ಟು ಸ್ಟಾರಿ ನೈಟ್ ಅಂತ. ಸ್ಟಾರಿ ನೈಟ್ ಅಂದ್ರೆ ಅವ್ರ ಮೆಂಟಲ್ ಅಸೈಲೇಷನ್ ಈ ಟೈಮಲ್ಲಿ ಅವ್ರಿಗೂ ಕಣ್ಣಿನ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ರು. ಸೊ ಆ ಟೈಮಲ್ಲಿ ಅವ್ರು ಯಾವ ತರ ಅವರು ಆಕಾಶನೆಲ್ಲ ನೋಡ್ತಾ ಇದ್ರು, ನೈಟ್ ನ ಯಾವ ತರ ಯೂಸ್ ಮಾಡ್ತಾ ಇದ್ರು, ಅಂದ್ರೆ ಸ್ಟಾರ್ಸ್ ಗಳು ಯಾವ ತರ ಕಾಣ್ತಾ ಇತ್ತು ಅದನ್ನೆಲ್ಲ ಅವ್ರು ಡ್ರಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ಟಾರಿ ನೈಟ್ ಅಂತ ಅವ್ರ ಫೇಮಸ್ ಪೇಂಟಿಂಗ್ ಬಂದು ಸ್ಟಾರಿ ನೈಟ್ ಅಂತ. ಅವ್ರು ಅದರಲ್ಲಿ ಫುಲ್ ಅಂದ್ರೆ ಅವ್ರು ಆ ಟೈಮಲ್ಲಿ ಯಾವ ತರ ವಿಜುವಲೈಸೇಷನ್ ಮಾಡ್ತಿದ್ರು ನೈಟ್ ಎಲ್ಲ ಅದನ್ನೆಲ್ಲ ಅವ್ರು ಡಿಸ್ಪ್ಲೇ ಮಾಡಿದ್ದಾರೆ. ಅದ್ ಬಂದ್ಬಿಟ್ಟು ಅವ್ರ ಸುತ್ತಮುತ್ತಲ ಇರೋ ಪ್ಲೇಸ್ ಗಳಲ್ಲಿ ಓಡಾಡಕ್ ಹೋದಾಗ ಅನ್ಕೊಂಡ್ರು ಇದನ್ನು ನಾನು ಆಟ ತೋರಿಸ್ಬೋದಲ್ಲ, ನನ್ನ ಕಲೆನ ನಾನು ಉಪಯೋಗಿಸಿ ಇದನ್ನ ಒಂಥರ ಪೇಂಟಿಂಗ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲೆಲ್ಲಿ ಓಡಾಡಿದ್ರು ಅದೆಲ್ಲ ತರದ್ದು ಪೇಂಟಿಂಗ್ ಮಾಡಿದ್ದಾರೆ. ನೀವು ನಿಮ್ಮ ಯಾವ್ದಾದ್ರು ಟೆನ್ಷನ್ ಇಂದ ಜಾಸ್ತಿ ಸ್ಟ್ರೆಸ್ ಇಂದ ಬಳಲ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ಟು ನೀವು ಟೈಮ್ ಸ್ಪೆಂಡ್ ಮಾಡಿ. ನಾನು ಕಂಪಲ್ಸರಿ ಹೇಳ್ತೀನಿ ನಿಮ್ದೆಲ್ಲ ಟೆನ್ಷನ್ಗಳು ಫ್ರೀ ಆಗ್ಬಿಟ್ಟು ಫುಲ್ ಕೂಲ್ ಆಗ್ಬಿಟ್ಟು ಫ್ರೀ ಹೋಗ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥೀಮ್ ಬಂದ್ಬಿಟ್ಟು ನಾವು ಟೋಟಲ್ 3 ರೂಮ್ಸ್ ಗಳಿದೆ. ಫಸ್ಟ್ ಬಂದ್ಬಿಟ್ಟು ಎಜುಕೇಶನ್ ರೂಮ್ ಅಂತ. ಎಜುಕೇಶನ್ ರೂಮ್ ಅಲ್ಲಿ ಅವ್ರ ಇಂಟ್ರೊಡಕ್ಷನ್, ಅವ್ರು ಯಾವ್ಯಾವ ತರ ಪೇಂಟಿಂಗ್ಸ್ ಮಾಡಿದ್ರು, ಯಾವ ಟೈಮಲ್ಲಿ ಮಾಡಿದ್ರು, ಯಾರ ಜೊತೆ ಇದ್ದಾಗ ಮಾಡಿದ್ರು, ಯಾರ ಬಗ್ಗೆ ಮಾಡಿದ್ರು ಅನ್ನೋದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೆಕೆಂಡ್ ರೂಮ್ ಬಂದ್ಬಿಟ್ಟು ಇನ್ಫಿನಿಟಿ ಅಂತ. ನಾನು ನಿಮ್ಗೆ ಆವಾಗಲೇ ಹೇಳಿದೆ ಸ್ಟಾರಿ ನೈಟ್ ಅಂತ. ಸ್ಟಾರಿ ನೈಟ್ ಅಂದ್ಬಿಟ್ಟು ಅದನ್ನ ಅವ್ರು ಯಾವ ತರ ವಿಜುವಲೈಸೇಷನ್ ಮಾಡಿದ್ರು ನಾವು ಅದನ್ನೇ ಗ್ಲಾಸ್ ರಿಫ್ಲೆಕ್ಟ್ ಅಲ್ಲಿ ಮಾಡ್ಬಿಟ್ಟು ಲೈಟ್ಸಿಂಗ್ಸ್ ಇಂದ ಇದೇ ತರ ಕಾಣ್ಬೇಕು ಸ್ಟಾರಿ ನೈಟ್ ಅಂತ ಹೇಳ್ಬಿಟ್ಟು ನಾವು ಸ್ಟಾರಿ ನೈಟ್ ನ ಸಪರೇಟ್ ಆಗಿ ಅದಕ್ಕೊಂದು ಸಪರೇಟ್ ಆಗಿ, ಯಾಕಂದ್ರೆ ಅವ್ರ ಫೇಮಸ್ ಪೇಂಟಿಂಗ್ ಇದೆ ಅಂತ ನಾವು ಅದಕ್ಕೋಸ್ಕರ ಒಂದು ಸಪರೇಟ್ ರೂಮ್ ಮಾಡಿದೀವಿ. ಲಾಸ್ಟ್ ಒನ್ ಬಂದ್ಬಿಟ್ಟು ಇಮರ್ಸಿವ್ ರೂಮ್ ಅಂದ್ರೆ ನಾವು 360 ಡಿಗ್ರಿ ಸ್ಕ್ರೀನ್ಸ್ ಗಳು ಹಾಕಿದೀವಿ. ಅಲ್ಲಿ ಕೂತ್ಕೊಂಡು ಆರಾಮಾಗಿ ಎಲ್ಲ ಅವ್ರಿಗೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ಇರೋ ಪೇಂಟಿಂಗ್ಸ್ ಗಳನ್ನ ಎಂಜಾಯ್ ಮಾಡ್ಬೋದು. ಅದು ಅಲ್ಲಿ ಬಂದ್ಬಿಟ್ಟು ನಾವು 35 minutes ಶೋ ಇಟ್ಟಿದೀವಿ. ಸೊ ನೀವು ಆರಾಮಾಗಿ ಕೂತ್ಕೊಂಡು ಇಡೀ ಶೋನ ಎಂಜಾಯ್ ಮಾಡ್ಬೋದು ವಿತ್ ಮ್ಯೂಸಿಕ್ ಅಟ್ಯಾಚ್ ಮಾಡ್ಬಿಟ್ಟು ನಾವಿದ್ದೀವಿ ಸರ್. ಸಾರ್ವಜನಿಕರಿಗೆ ಬಂದ್ಬಿಟ್ಟು ನಾವು ವೀಕೆಂಡ್ಸ್ ಅಲ್ಲಿ ಬಂದ್ಬಿಟ್ಟು ಮಾರ್ನಿಂಗ್ 9:30 to ಈವ್ನಿಂಗ್ 9:30 ವರೆಗೂ ಶೋ ಇದೆ. ವೀಕ್ ಡೇಸ್ ಅಲ್ಲಿ ಬಂದ್ಬಿಟ್ಟು 12 o'clock ಇಂದ 9:30 ವರೆಗೂ ಶೋ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್.